ನೋಡಿ ನನಗೆ 89 ವರ್ಷ. ಸರು ಇಷ್ಟು ದೂರ ಬಂದಿದ್ದಾರೆ ಅಂದರೆ ಅವ್ರು ಹೇಳಿದ್ರು ಮೇಡಮ್ ನಿಮಗೋಸ್ಕರ ಬಂದೆ ಅಂತ. ಎಷ್ಟು ಖುಷಿ ಆಗುತ್ತಲ್ವ, ನಮ್ಗೆ ಅಂತ ಆಶೀರ್ವಾದ ಇರಬೇಕು. ಥ್ಯಾಂಕ್ ಯು ಸರ್. ಸರ್ಗೆ ಹೇಳಿದೆ ಅವ್ರ ಬಗ್ಗೆ ನನಗೆ ತುಂಬ ಇಷ್ಟುದ್ದ ಲೀಸ್ಟ್ ಹೇಳಿದ್ರು ಎಲ್ಲರೂ. ಅದಕ್ಕೆ ನಾನೇನು ಮಾಡಿದೆ, ಹೋಗಿ ಕೇಳಿದೆ, ಸರ್ ಈ ಥರ ಗೆಸ್ಟಾಗಿ ಬರ್ತೀರಾ ಅಂದೆ. ಅಮ್ಮ ಖಂಡಿತ ಬರ್ತೀನಮ್ಮ ಅಂದರು. ಅವ್ರು ಬಂದಿದ್ದಾರೆ, ಅವ್ರ ಹತ್ರ ಒಂದೆರಡು ಮಾತಾಡಿದ್ರು. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. The great admirer of women. I have written 50 books. Out of that 10 are women-centric. First one was the Women's World. Very first book was Women's World. Then first one was the Women's World. The next one was the God's creation, jewel of the creation is the woman. ಅಮ್ಮ ನಿನ್ನ ತೋಡಿನಲ್ಲಿ ಕಂಡ ನಾನು, ಫೆಸ್ಟಿವಲ್ಸ್ ಆಫ್ ಇಂಡಿಯಾ, ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹಲವಾರು ಬುಕ್ಸು ವುಮೆನ್ ಬಗ್ಗೆನೇ ಬರೆದಿದ್ದೀನಿ. ಅದಕ್ಕೋಸ್ಕರ ಪಾಪ ನನ್ನ ನೇತ್ರ ಅವರು ಬಂದು ಇದು ಮಾಡಿದ್ದಾರೆ. ದೇವ್ರು ನಿಮಗೆಲ್ಲ ತುಂಬ ಸ್ಪೆಷಲ್ಲಾಗಿ ಗಿಫ್ಟ್ ಕೊಟ್ಟಿದ್ದಾನೆ. ಮೆನ್ ಈಸ್ ಆಲ್ವೇಸ್ ಯೂಸ್ ಟು ಒನ್ ಥಿಂಗ್ ಅಟ್ ಎ ಟೈಮ್, ಬಟ್ ಲೇಡೀಸ್ಗೆ 10 ಥಿಂಗ್ಸ್ ಅಟ್ ಎ ಟೈಮ್ ಮಾಡ್ತಾರೆ. ಮಕ್ಕಳನ್ನ ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಅಡುಗೆ ಮಾಡ್ತಾ ಇರ್ತಾರೆ, TV ಸೀರಿಯಲ್ ನೋಡ್ತಾ ಇರ್ತಾರೆ, ಸರ್ವೆಂಟ್ಸ್ಗೆ ಗೈಡೆನ್ಸ್ ಮಾಡ್ತಾ ಇರ್ತಾರೆ. ಇವಾಗ ನೇತ್ರ ಅವ್ರು ನೋಡಿದ್ರಲ್ಲ, ಕಂಪೇರು ಮಾಡ್ತಾ ಇದ್ದಾರೆ, ಗೆಸ್ಟ್ನೂ ಕರೀತಾ ಇದ್ದಾರೆ, ಫೋನು ಅಟೆಂಡ್ ಮಾಡ್ತಾ ಇದ್ದಾರೆ. ಅಂತ ಒಂದು ಕೊಟ್ಟಿರೋದು ನಿಮಗೆ ಆಲ್ರೌಂಡರ್. ಮುಂದೆ ಒಂದು ಕತೆ ಹೇಳ್ತೀನಿ, ಸಣ್ಣ ಕತೆ. ಮೇಡಮ್ ಈಗ ವಯೋವಿಕಾಸರು ಪವಿತ್ರ ಮೇಡಮ್ ಅವರು ಒಂದೆರಡು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅಂದರೆ ನನ್ನ ಬಗ್ಗೆ ಅಲ್ಲ, ವಯೋವಿಕಾಸ್ ಬಗ್ಗೆ ಎಲ್ಲಿದೆ ಏನು ಕರೆಕ್ಟಾಗಿ ಹೇಳ್ತಾರೆ. ನನ್ನ ಏನು ಮೆದುಳಿಗೆ ಹುಳ ಬಿಡ್ತೀರಾ ಮೇಡಮ್, ಎಲ್ಲಿ ಜಾಗ ಹೇಳಿ ಅಂತ ಅದನ್ನು ಮೇಡಮ್ ಇವಾಗ ಹೇಳ್ತಾರೆ. ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಯಾರ್ಯಾರು ಅಪ್ಲಿಕೇಶನ್ ಫಾರ್ಮ್ ತಂದಿದ್ದೀರೋ ದಯವಿಟ್ಟು ಎಲ್ಲರೂ ಕೊಟ್ಬಿಟ್ಟು ಹೋಗಿ, ಅಮೌಂಟು ಅದು ಎಲ್ಲ ಕೊಟ್ಟೋಗಿ ಕೊಡ್ತೀನಿ ಮೇಡಮ್. ನನ್ನ ಹೆಸರು ಪವಿತ್ರ ಅಂತ. ಆಡಳಿತ ಸಂಸ್ಥೆಯಿಂದ ಬಂದಿದ್ದೀನಿ. ನಮ್ಮ ಸಂಸ್ಥೆ ಯಾರೋ ಕೇಳ್ತಾ ಇದ್ರು, ಹಿರಿಯರ ನಾಗರಿಕರಿಗೆ ಯಾರು ಏನು ಮಾಡ್ತಾ ಇಲ್ಲ ಅಂತ. ಹೆಮ್ಮೆಯಿಂದ ಹೇಳ್ಕೊತೀವಿ, ನಮ್ಮ ಸಂಸ್ಥೆ ಇರೋದೇ ಹಿರಿಯರ ನಾಗರಿಕರಿಗೆ. ನಮ್ಮ ಕರ್ನಾಟಕದಲ್ಲಿ 1 ಲಕ್ಷಕ್ಕಿಂತ ಮೇಲು ಹಿರಿಯ ನಾಗರಿಕರು ನಮ್ಮ ಮೆಂಬರ್ಸ್ ಆಗಿದ್ದಾರೆ. ನಾವು ತುಂಬ ಕಾರ್ಯಕ್ರಮಗಳು ಮಾಡ್ತೀವಿ, ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತೀವಿ, ಡಿಜಿಟಲ್ ಸ್ಕ್ಯಾಮ್ ಬಗ್ಗೆ ಹೇಳ್ಕೊಡ್ತೀವಿ, ಇವಾಗ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಂತ ಎಲ್ಲ ಹೇಳ್ಕೊಡ್ತೀವಿ. ಹಂಗೆ ಇವಾಗ ಗೌರ್ಮೆಂಟ್ ಅವ್ರು ಬಂದು PMJ ಸ್ಕೀಮಲ್ಲಿ ಎಲ್ಲರೂ 70 ಮೇಲೆ ಆಗಿರೋರಿಗೆಲ್ಲ ಗೌರ್ಮೆಂಟಿಂದ ಇನ್ಶೂರೆನ್ಸ್ ಸಿಗ್ತಾ ಇದೆ. ಅದನ್ನು ನಾವು ಆ್ಯಡ್ ಮಾಡಿಕೊಡ್ತೀವಿ. ಎಲ್ಲ ಪ್ರೋಗ್ರಾಮ್ಸ್ ಏನಿದೆಯೋ ಅದೆಲ್ಲ ನಾವು ಫ್ರೀಯಾಗಿ ನಡೆಸ್ಕೊಡ್ತೀವಿ. ನಾವು ಯಾವುದಕ್ಕೂ ದುಡ್ಡು ತೊಗೊಳ್ಳಲ್ಲ. ನಮ್ಮದು ಮೇನ್ ಪ್ರೋಗ್ರಾಮ್ ಇವಾಗ ಬರ್ತಾ ಇದೆ, ಏಪ್ರಿಲ್ 27 TCS ರನ್ನು. ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೇತ್ರ ಮೇಡಮ್ ಇದಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಫಾರ್ಮ್ಸ್ಗಳಿರುತ್ತೆ, ತೊಗೊಂಡು ಎಲ್ಲ ಫಿಲ್ ಮಾಡಿ ಪ್ಲೀಸ್ ಬಂದು ಜಾಯಿನ್ ಮಾಡಿ ಅಂತ ಹೇಳ್ತೀನಿ. ಪ್ಲೇಸ್ ಬಂದು MG ರೋಡ್, ಫೀಲ್ಡ್ ಮಾರ್ಷಲ್ ಕರಿಯಪ್ಪ. ವಯೋವಿಕ ಸಂಸ್ಥೆ ಇರೋದು ರೆಸಿಡೆನ್ಸಿ ರೋಡಲ್ಲಿ. ನಮ್ಮ ನೇತೃತ್ವರು ಬಂದು ದೇವಿ ಶೆಟ್ಟಿ ಮತ್ತು ಮೃದುಗೋಪಾಲ ಕೃಷ್ಣನ್, ಡಾಕ್ಟರ್ ಅಲೆಕ್ಸಾಂಡರ್ ಥಾಮಸ್ ಅವರೆಲ್ಲ ಇದ್ದಾರೆ. 8 ಜನ ಇದ್ದಾರೆ. ಎಲ್ಲರೂ 4 ಜನ ಡೆಲ್ಲಿಯಲ್ಲಿದ್ದಾರೆ, 4 ಜನ ಇಟ್ಟಿದ್ದಾರೆ. ಆ 8 ಜನರಲ್ಲಿ ಪವಿತ್ರ ಮೇಡಮು ಒಬ್ಬರು. ಖಂಡಿತ ಎಷ್ಟು ಅಲ್ಲಿ ಹೋದರೆ ಒಂದು ಗೌರವ ಇರುತ್ತೆ ಅಂದರೆ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಹೋಗಿದ ತಕ್ಷಣ ಒಂದು ತವ್ರ ಮನೆಗೆ ಹೋಗೋಕ್ಕೆ ನೀರು ಕೊಡೋದು, ಜ್ಯೂಸ್ ಕೊಡೋದು, ಏನೋ ಒಂದು ಅವರು ಇದು ಮಾಡ್ತಾರೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ.
ನನಗೆ ಇವಾಗ 72 ವರ್ಷ ಇತ್ತು, ಮೊನ್ನೆ 72ಗೆ ನನಗೆ ಹಂಗೆ ಅನ್ಸೋದೇ ಇಲ್ಲ. ಅಲ್ಲಿ ಹೋದ್ರೆ ಲಿಫ್ಟ್ ಇರೋಗಿದ್ರೆ 2 ತಾಸು ಹತ್ಕೊಂಡೇ ಹೋಗ್ತೀನಿ ಮೆಟ್ಲು. ಆ ಥರ ತುಂಬ ಖುಷಿ ಆಗುತ್ತೆ. ಮೇಡಮ್ ಎಲ್ಲಿ ಅಂತ ಹೇಳಿದಾರಾ? ಅಲ್ಲ ಆಫೀಸಲ್ಲ ಇದು ನಡೆಯೋದು. ಬನ್ನಿ ಎಲ್ಲರೂ. ಇನ್ನು ಯಾರ್ಯಾರು ಅಪ್ಲಿಕೇಶನ್ ಕೊಟ್ಟಿಲ್ವೋ ದಯವಿಟ್ಟು ಹೇಳಿ, ನಾನು ಬಂದು ಕಲೆಕ್ಟ್ ಮಾಡಿಕೊಡ್ತೀನಿ. ಆಯ್ತಾ? ಹಲೋ, ಇನ್ನೊಂದು ದೊಡ್ಡ ಪ್ರೋಗ್ರಾಮ್ ಇದೆ. ಆದ್ರೂ ಅವರು ನಮಗೆ ಮಾತಿಗೆ ಗೌರವ ಕೊಟ್ಟು ಬಂದಿದ್ದಾರೆ. ಅವ್ರಿಗೆ ಒಂದು ಪುಟ್ಟ ಸನ್ಮಾನ ಮಾಡೋಣ. ಹಾಗೆ ಸದಾಶಿವ್ ಸರ್ ಅವ್ರಿಗೆ ಆರೋಗ್ಯ ಪಾಪ ಚೆನ್ನಾಗಿಲ್ಲ ಅಂದ್ರೂ ಅವ್ರು ಬಂದಿದ್ದಾರೆ. ಅವ್ರಿಗೂ ಒಂದು ಪುಟ್ಟ ಸನ್ಮಾನ. ನಮ್ಮ ಶೈನಮ್ ಸರ್ಗೆ ಒಂದು ಸನ್ಮಾನ, ಮಂಜುಳಾ ಮೇಡಮ್ಗೆ ಒಂದು ಸನ್ಮಾನ, ಪವಿತ್ರ ಮೇಡಮ್, 5 ಜನಕ್ಕೂ ಹಾಗೆ ಮಾಡಿಬಿಡ್ತೀವಿ. ದಯವಿಟ್ಟು ಹಾಗೆ ಇಲ್ಲಿ ಒಟ್ಟಾಗಿ ಮಾಡಿದ್ರೆ ಬೇಗ ಆಗುತ್ತೆ ಅಂತ. ಇದು ನಮ್ಮಲ್ಲಿ
నొక్కు చెప్పాలి. ವಿಜಯ ಆಡಿಗ ಫಸ್ಟ್ ಪ್ರೈಸ್, ಮೇರಿ ಸೆಕೆಂಡ್ ಪ್ರೈಸ್, ವೇದಾವತಿ ಥರ್ಡ್ ಪ್ರೈಸ್. ಬನ್ನಿ ಕುತ್ಕೊಂಡ್ಬಿಡಿ, ಹತ್ತೋಕ್ಕಾಗಲ್ಲ ಅಂದ್ರೆ ಹತ್ತಿ ಹತ್ತಿ. ಮೇರಿ ಸೆಕೆಂಡ್ ಪ್ರೈಸ್ ಇಲ್ಲತ್ತಮ್ಮ, ನೀನು ಆ ಕಡೆ ಹತ್ತಮ್ಮ, ಬೇಡ ಬೇಡ ಹತ್ತಮ್ಮ. ಹೆಂಗಸರೇ ಸ್ಟ್ರಾಂಗ್ ಹೋಗುದು ಅಂತ, ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗುದು.
ಇದೆ ಸರ್. ನಾನೇ ಇರ್ತೀನಿ ಇಲ್ಲಪ್ಪ ಜೊತೆಲಿ ಹುಷಾರಾಗಿ